ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಈಜಲು ಹೋಗಿದ್ದ ಇಬ್ಬರು ಯುವಕರು ನೀರು ಪಾಲು. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಘಟನೆ. ಗೌರಿಬಿದನೂರು ಮೂಲದ ಇಬ್ಬರ ಮೃತದೇಹಗಳ ಪತ್ತೆಗೆ ಪೊಲೀಸ್ ಅಗ್ನಿಶಾಮಕ ದಳ ಹರಸಾಹಸ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಾಧಕ ವಿದ್ಯಾರ್ಥಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಅವರಿಂದ ಗೌರವ. ಅತ್ಯುತ್ತಮ ಅಂಕ ಗಳಿಸಿದ 6 ವಿದ್ಯಾರ್ಥಿಗಳಿಗೆ ಸನ್ಮಾನ. ಶೈಕ್ಷಣಿಕವಾಗಿ ಉನ್ನತ ಸ್ಥಾನ ಏರುವಂತೆ ಸಲಹೆ. ಮೇ 21ಕ್ಕೆ ಚಿಂತಾಮಣಿಯಲ್ಲಿ ಅದ್ಧೂರಿ ಭೀಮೋತ್ಸವ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಅಂಗವಾಗಿ ಭೀಮೋತ್ಸವ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅದ್ಧೂರಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ಈಜಲು ಹೋದ ಇಬ್ಬರು ಯುವಕರು ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ನಡೆದಿದೆ. ಬೇಸಿಗೆಯ ತಾಪ ದಿನದಿಂದ ದಿನಕ್ಕೆ ಏರುತ್ತಿದ್ದು, ಬಿಸಿಲಿನ ಬೇಸಿಗೆ ತಣಿಯಲು ಕೆರೆಗೆ ಈಜಲು ಹೋದ ಇಬ್ಬರು ಯುವಕರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಈಜಲು ಹೋದ ಇಬ್ಬರು ಯುವಕರು ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ನಡೆದಿದೆ. ಬೇಸಿಗೆಯ ತಾಪ ದಿನದಿಂದ ದಿನಕ್ಕೆ ಏರುತ್ತಿದ್ದು, ಬಿಸಿಲಿನ ಬೇಸಿಗೆ ತಣಿಯಲು ಕೆರೆಗೆ ಈಜಲು ಹೋದ ಇಬ್ಬರು ಯುವಕರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. 17 ವರ್ಷದ ಅರವಿಂದ್ ಮತ್ತು 27 ವರ್ಷದ ಸಂತೋಷ್ ಕುಮಾರ್ ಮೃತ ಯುವಕರಾಗಿದ್ದು, ಇಬ್ಬರು ಗೌರಿಬಿದನೂರು ತಾಲೂಕಿನ ಮಣಿಪಾಲ ಗ್ರಾಮದ ನಿವಾಸಿಗಳು ಎಂದು ತಿಳಿದುಬಂದಿದೆ. ಸಂತೋಷ್ ಕುಮಾರ್ ಮದುವೆಯಾಗಿ 6 ತಿಂಗಳು ಕಳೆದಿತ್ತು ಎಂದು ತಿಳಿದು ಬಂದಿದ್ದು, ಕೆರೆಗೆ ಈಜಲು ಹೋದ ಸಂದರ್ಭದಲ್ಲಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಗೌರಿಬಿದನೂರು ಗ್ರಾಮಾಂತರ ಠಾಣಾ ಪಿಎಸ್ಐ ಹರೀಶ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಅಲ್ಲದೆ ಗೌರಿಬಿದನೂರು ಗ್ರಾಮಾಂತರ ಠಾಣಾ ಹರೀಶ್ ಕುಮಾರ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಡುಕಾಟ ಆರಂಭಿಸಿದ್ದಾರೆ. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 6ನೇ ರ್ಯಾಂಕ್ ಪಡೆದು ಬಾಗೇಪಲ್ಲಿ ತಾಲೂಕಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಸನ್ಮಾನಿಸಿ ಶುಭಾಶಯ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಬಿಜಿಎಸ್ ಪಬ್ಲಿಕ್ ಶಾಲಾ ವಿದ್ಯಾರ್ಥಿನಿ ಯಶಸ್ವಿನಿ 622 ಅಂಕ, ಸತ್ಯಸಾಯಿ ವಿದ್ಯಾನಿಕೇತನ್ ಶಾಲೆ ತಿಮ್ಮಕಲಪಲ್ಲಿ ವಿದ್ಯಾರ್ಥಿನಿ ಆರ್ ಯಾಮಿನಿ 622 ಅಂಕ, ಯಂಗ್ ಇಂಡಿಯಾ ಶಾಲೆ ವಿದ್ಯಾರ್ಥಿನಿ ಸಿಆರ್ ಐಶ್ವರ್ಯ 619 ಅಂಕ, ಬಿಜಿಎಸ್ ಪಬ್ಲಿಕ್ ಶಾಲೆ ವಿದ್ಯಾರ್ಥಿನಿ ಆರ್ ಶ್ರೀನಿಧಿ 619 ಅಂಕ, ಆದರ್ಶ್ ವಿದ್ಯಾಲಯ ದೇವರಗುಡಿಪಲ್ಲಿ ವಿದ್ಯಾರ್ಥಿನಿ ಕೆವಿ ಕವನ 610 ಅಂಕ ಹಾಗೂ ಮಿಟ್ಟೆಮರಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ವಿದ್ಯಾರ್ಥಿನಿ ಎಸ್ ಮೇನಕಾ 610 ಅಂಕ ಪಡೆದಿದ್ದಾರೆ. ಉತ್ತಮ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಕಾರ್ಯನಿರ್ವಹಣಾಧಿಕಾರಿ ಜಿವಿ ರಮೇಶ್, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ಗೌರವಿಸಿದರು. ಈ ಸರಿ ನಮ್ಮ ತಾಲೂಕಲ್ಲಿ ರೈತಾಗಿದೆ. ಇದು ಎಲ್ಲಕ್ಕೂ ಕೂಡ ನಾವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ನೀಡಿರ್ತಕ್ಕಂತಹ ನಮ್ಮ ಖಾಸಗಿ ಶಾಲೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತೆ ರಘುವರವರಿಗೆ ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ.
ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮೇ 21ರಂದು ಬೆಳಗ್ಗೆ 10 ಗಂಟೆಗೆ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿಯ ಬಕ್ಲೀರ್ ಫೀಲ್ಡ್ನಲ್ಲಿ ಅಂಬೇಡ್ಕರ್ 135ನೇ ಜನ್ಮದಿನದ ಅಂಗವಾಗಿ ಭೀಮೋತ್ಸವ 2026 ಆಯೋಜಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡ ವಿಜಯ ನರಸಿಂಹ ಹೇಳಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭೀಮೋತ್ಸವದ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದ ವಿಜಯ ನರಸಿಂಹ, ತಾಲೂಕಿನಲ್ಲಿ ಹಬ್ಬದ ವಾತಾವರಣದಲ್ಲಿ ಅದ್ಧೂರಿಯಾಗಿ ಭೀಮೋತ್ಸವ ಆಚರಿಸಲಾಗುವುದು. ನಗರದ ಪ್ರಮುಖ ರಸ್ತೆಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರಗಳ ಮೆರವಣಿಗೆ ಮಾಡಲಾಗುವುದು. ಅಂಬೇಡ್ಕರ್ ಕೇವಲ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮಾತ್ರ ಸೀಮಿತವಲ್ಲ. ದೇಶದ ಅನೇಕ ಧರ್ಮಗಳು, ಜಾತಿಗಳು, ಶೋಷಿತರಿಗೆ ಸಂವಿಧಾನದಲ್ಲಿ ಸಮಾನತೆ ನೀಡಿದ್ದಾರೆ. ಹಾಗಾಗಿ ಎಲ್ಲ ಸಮುದಾಯಗಳು, ಧರ್ಮಗಳ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಚಿಂತಾಮಣಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಷ್ಠಾಪಿಸಲಾಗಿದ್ದಂಥ ಒಂದು ಪ್ರತಿಮೆ ವಿಚಾರದಲ್ಲಿ ಇಡೀ ತಾಲೂಕಿನಾದ್ಯಂತ ಗೊಂದಲದ ವಾತಾವರಣವನ್ನು ಸೃಷ್ಟಿಸಿದ್ರು. ಅದು ರಾಜಕೀಯ ಪ್ರೇರಿತ ಅದು ಇದು ಅಂತ ಹೇಳ್ಬಿಟ್ಟು ಸೃಷ್ಟಿಸಿದ್ರು. ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಈ ಒಕ್ಕೂಟದ ವ್ಯವಸ್ಥೆ ಏನಿದೆ, ನಾವು ಯಾರೂ ಅದನ್ನು ಗೊಂದಲದಲ್ಲಿ ಸೃಷ್ಟಿಸಿಲ್ಲ. ಕೆಲವರು ಷಡ್ಯಂತರಗಳಿಂದ ಅದು ಗೊಂದಲಕ್ಕೀಡಾಯಿತು. ಹಾಗಾಗಿ ನಾವು ಅದರ ವಿಚಾರವಾಗಿ ಮನವಿ ಮಾಡೋದಂತೆ, ಏನಿಲ್ಲಿರ್ತಕ್ಕಂಥ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನು ಹೋರಾಟದ ಮುಖಾಂತರ ನಮಗೆ ನ್ಯಾಯಾಲಯದ ಆದೇಶ ಮತ್ತು ಸರ್ಕಾರದ ಆದೇಶ ಬಂದ ನಂತರ ನಾವು ರಾಜಾರೋಷವಾಗಿ ಸರ್ಕಾರದ ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು ಅಥವಾ ಸರ್ಕಾರದಿಂದ ನಾವು ರಾಜಾರೋಷವಾಗಿ ಅದೇ ಸ್ಥಳದಲ್ಲಿ ಪುತ್ಥಳಿಯನ್ನು ಮರುಸ್ಥಾಪನೆ ಮಾಡ್ತೀವಿ ಹೊರತು ರಾತ್ರೋರಾತ್ರಿ ಆಗಲಿ ಅಥವಾ ಬೇರೆ ಅದನ್ನು ಗೊಂದಲ ಈಡು ಮಾಡ್ತಕ್ಕಂಥ ಕೆಲಸ ನಾವು ಮಾಡಲ್ಲ. ಇದನ್ನು ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ತೀನಿ. ಸುಮ್ಮನೆ ನಾವು ಇವಾಗ ಅಂಬೇಡ್ಕರ್ ಜಯಂತಿ ಅದ್ದೂರಿ ಮಾಡಬೇಕಾದ್ರೆ ನಾವೊಂದು ಪುತ್ಥಳಿನ ತರಿಸಿದ್ದೀವಿ ಮೆರವಣಿಗೆಗಾಗಿ. ಅದನ್ನು ಮತ್ತೆ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅಂತ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಟ್ಟು ಪೊಲೀಸರು ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಕೈ ಬಿಡಬೇಕು. ನಾವು ಯಾವತ್ತೂ ಸಹ ಅದನ್ನು ರಾತ್ರೋರಾತ್ರಿ ಆಗಲಿ ಅಥವಾ ಕಾನೂನು ಬಾಹಿರವಾಗಿ ಒಬ್ಬ ರಾಷ್ಟ್ರ ನಾಯಕನಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಾವು ಯಾವತ್ತೂ ಅದನ್ನು ಪ್ರತಿಷ್ಠಾಪನೆ ಮಾಡಲ್ಲ. ನಾವೇನಿದ್ರೂ ಕಾನೂನುಬದ್ಧವಾಗಿ ಅದರಲ್ಲೇ ರಾಜಾರೋಷವಾಗಿ ಜಿಲ್ಲಾಡಳಿತದ ಸಮ್ಮುಖದಲ್ಲೇ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಅದರಿಂದ ಪೊಲೀಸ್ ಅವರು ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಅದಕ್ಕೆ ಗೊಂದಲಕ್ಕೀಡಾಗಿ ಸುಮ್ಮನೆ ನಮ್ಮ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಬಾರ್ದಂತ ಪೊಲೀಸರನ್ನು ಸಹ ಮನವಿ ಮಾಡ್ತೀನಿ. ಅಂಬೇಡ್ಕರ್ ಪುತ್ಥಳಿಯನ್ನು ನಗರದ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ಥಾಪಿಸಿದ್ದ ಕುರಿತು ಗೊಂದಲಕ್ಕೆ ಈಡಾಗಿತ್ತು. ನಾವು ಕಾನೂನು ಹೋರಾಟ ಮಾಡುತ್ತಿದ್ದೇವೆ. ಆದೇಶ ಬಂದ ನಂತರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದಲೇ ರಾಜಾರೋಷವಾಗಿ ಅದೇ ಸ್ಥಳದಲ್ಲಿ ಸ್ಥಾಪಿಸುತ್ತೇವೆ. ರಾತ್ರೋರಾತ್ರಿ ಪುತ್ಥಳಿಯನ್ನು ಸ್ಥಾಪಿಸಿ ರಾಷ್ಟ್ರ ನಾಯಕನಿಗೆ ಅವಮಾನ ಮಾಡುವ ಕೆಲಸವನ್ನು ನಾವು ಮಾಡುವುದಿಲ್ಲ. ಮೆರವಣಿಗೆಗೆ ಮಾತ್ರ ನಾವು ಒಂದು ಪುತ್ಥಳಿ ತರಿಸಿದ್ದೇವೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಮನವಿ ಮಾಡಿದರು. ಭೀಮೋತ್ಸವವನ್ನು ವ್ಯವಸ್ಥಿತವಾಗಿ ಮತ್ತು ಅದ್ಧೂರಿಯಾಗಿ ನಡೆಸಲು 4 ಉಪ ಸಮಿತಿಗಳನ್ನು ರಚಿಸಲಾಗಿದೆ. ತಾಲೂಕಿನ ಪ್ರತಿ ಪಂಚಾಯಿತಿಯಿಂದ ಒಂದೊಂದು ಸ್ತಬ್ಧಚಿತ್ರ, ವಿವಿಧ ಸಾಂಸ್ಕೃತಿಕ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸುತ್ತವೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಅಂಗೀಕಾರ ನೀಡಿದ ಕಾಂಗ್ರೆಸ್ ವಿರುದ್ಧ ನಾರಿ ಶಕ್ತಿ ಫೋರಂನಿಂದ ಕೋಲಾರ ನಗರದ ಡೂಮ್ ಲೈಟ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಅಂಗೀಕಾರ ನೀಡದ ಕಾಂಗ್ರೆಸ್ ವಿರುದ್ಧ ನಾರಿ ಶಕ್ತಿ ಫೋರಂನಿಂದ ಕೋಲಾರ ನಗರದ ಡೂಮ್ಲೈಟ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ನಾರಿ ಶಕ್ತಿ ಫೋರಂ ಅಧ್ಯಕ್ಷರಾದ ಗೀತಾ ಮಾತನಾಡಿ, ಸಮಾಜದಲ್ಲಿ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರು ರಾಜಕೀಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆದರೆ ಇದಕ್ಕೆ ಅಂಗೀಕಾರ ನೀಡುವಲ್ಲಿ ಕಾಂಗ್ರೆಸ್ ಸಂಸದರು ನಿರ್ಲಕ್ಷ್ಯ ತೋರಿದ್ದು ಮಹಿಳಾ ಸಮುದಾಯಕ್ಕೆ ಅಪಮಾನ ತೋರಿದ್ದಾರೆ ಎಂದು ದೂರಿದರು. ಮೀಸಲಾತಿ ಬೇಡ ಎಂದು ಕಾಂಗ್ರೆಸ್ನವರು ಹೇಳುತ್ತಿದ್ದಾರೆ. ಆದರೆ ಚುನಾವಣೆಗಳಲ್ಲಿ ಮಹಿಳೆಯರ ಮತ ಬೇಕೇ? ಪುರುಷರು ಮಾತ್ರ ಚುನಾವಣೆಗೆ ಸ್ಪರ್ಧಿಸಬೇಕಾ? ಮಹಿಳಾ ಮೀಸಲಾತಿ 50% ಜಾರಿಯಾಗಬೇಕು ಎಂಬುದು ಬಹು ವರ್ಷಗಳ ಬೇಡಿಕೆಯಾಗಿತ್ತು. ಆದರೆ ಸಾಧಕ ಬಾಧಕ ಚರ್ಚಿಸಿ ಕೇಂದ್ರ ಸರ್ಕಾರ 23% ಮಹಿಳಾ ಮೀಸಲು ಮಸೂದೆ ಜಾರಿಗೆ ಆದರೆ ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸೇರಿ ವಿವಿಧ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ಎಂಬ ನಿರೀಕ್ಷೆ ಇತ್ತು. ಶಾಸಕರು, ಸಂಸದರ ಕುಟುಂಬದ ಹೆಣ್ಣು ಮಕ್ಕಳು ಮಾತ್ರ ಸ್ಪರ್ಧಿಸಬೇಕು, ಬೇರೆಯವರಿಗೆ ಅವಕಾಶ ಬೇಡವೇ? ಇದಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ 33% ರಿಸರ್ವೇಷನ್ ಬಿಲ್ ಏನು ಕ್ಯಾನ್ಸಲ್ ಮಾಡಿದ್ದಾರೆ ಅದರ ವಿರುದ್ಧ ಹೋರಾಡ್ತಿದ್ದೀವಿ. ಇದು ನಮ್ಮ ಪ್ರತಿಯೊಂದು ಮಹಿಳೆಯರ ನೋವಿನ ಘೋಷಣೆ ಆಗಿದೆ. ಬಿಕಾಸ್ ನಾವು ಕೂಡ ಎಲ್ಲದರಲ್ಲೂ ಸಕ್ರಿಯವಾಗಿದ್ದೇವೆ. ಮಹಿಳೆಯರು ಬರೀ ಅಡುಗೆ ಮನೆಗೆ ಮೀಸಲಾದವರಲ್ಲ. ನಮಗೂ ಸಂಸದ ಸ್ಥಾನ ಕೊಡಿ, ರಾಜಕೀಯವಾಗಿ ನಾವು ಪ್ರವೇಶ ಮಾಡ್ತೇವೆ. ಬರೀ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಹೆಣ್ಣು ಮಕ್ಕಳು ಮಾತ್ರ ವಂಶ ಪರಂಪರೆಯಾಗಿ ಇದು ರಾಜ್ಯ ಆಳ್ಕೊಂಬಂದ್ರೆ ಸಾಕ? ನಾವೆಲ್ಲ ಯಾವಾಗ ಮಹಿಳೆಯರು ಹೊರಗೆ ಬರೋದು? ನೀವು ಈಗ ಲಿಂಗ ತಾರತಮ್ಯ ಯಾಕೆ ಮಾಡ್ತಿದ್ದೀರಿ ಸ್ವಾಮಿ? ದಯವಿಟ್ಟು ಇದನ್ನೆಲ್ಲ ಬಗೆಹರಿಸ್ಕೊಡಿ. ನಮಗೆ ಮೀಸಲಾತಿ ಬೇಕು 33%. ಈ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ದೇಶ. ಆದರೆ ರಾಜಕೀಯವಾಗಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ತುಂಬ ಕಡಿಮೆ ಇದೆ. ಇದನ್ನು ಹೊರಗಾಕಬೇಕು, ತಡೆ ಹಾಕಬೇಕು ಅಂತೇಳಿ ಮಹಿಳೆಯರು ಕೂಡ ಸಮಪಾಲಾಗಿ 33% ಹೊರಗೆ ಬರಲಿ, ರಾಜಕೀಯ ಕೂಡ ಸಕ್ರಿಯವಾಗಲಿ, ದೇಶ ಅಭಿವೃದ್ಧಿ ಆಗಲಿ. ಮಹಿಳೆಯರ ಅವರ ಕೊಡುಗೆ ಕೂಡ ನಮ್ಮ ದೇಶಕ್ಕೆ ಬೇಕು. ದೇಶ ಪ್ರಗತಿ ಆಗಬೇಕಂದ್ರೆ ಮಹಿಳೆಯರು ಕೂಡ ಸಮಾನವಾಗಿ ಭಾಗಿಯಾಗಬೇಕು. ಹಾಗಾಗಿ ಈ 33% ರಿಸರ್ವೇಷನ್ನ ಕೇಂದ್ರ ಸರ್ಕಾರದವರು ತಂದಿದ್ದಾರೆ. ಯಾಕೆ ನೀವು ಮನ್ನಣೆ ಮಾಡಿಲ್ಲ? ಸದನದ ಹೊರಗೆ ಒಂದು ಮಾತು, ನಾವು ಮಹಿಳೆಯರ ಪರ ಅಂಥೇಳಿ, ಸದನದ ಒಳಗೆ ಒಂದು ಮಾತು. ಎಷ್ಟು ಚೆನ್ನಾಗಿ ಹೇಳ್ತೀರಿ ರಾಹುಲ್ ಗಾಂಧಿ ಅವರೇ, ಮುಕ್ಕಾಲು ಗಂಟೆಯಲ್ಲಿ ಬಿಲ್ನ ಹರಿದು ಬಿಸಾಕ್ತೀವಿ, ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂಥೇಳಿ. ಇದು ಯಾವ ರೀತಿಯ ನ್ಯಾಯ ನೀವು ಮಹಿಳೆಯರಿಗೆ ಕೊಡ್ತಿರೋದು? ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಮಲ್ಲಿಕಾರ್ಜುನ ಖರ್ಗೆಗೆ, ಸಿದ್ದರಾಮಯ್ಯಗೆ, ಸೋನಿಯಾ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿ ಹೋರಾಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಈಜಲು ಹೋಗಿದ್ದ ಇಬ್ಬರು ಯುವಕರು ನೀರು ಪಾಲು. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಘಟನೆ. ಗೌರಿಬಿದನೂರು ಮೂಲದ ಇಬ್ಬರ ಮೃತದೇಹಗಳ ಪತ್ತೆಗೆ ಪೊಲೀಸ್ ಅಗ್ನಿಶಾಮಕ ದಳ ಹರಸಾಹಸ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಾಧಕ ವಿದ್ಯಾರ್ಥಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಅವರಿಂದ ಗೌರವ. ಅತ್ಯುತ್ತಮ ಅಂಕ ಗಳಿಸಿದ 6 ವಿದ್ಯಾರ್ಥಿಗಳಿಗೆ ಸನ್ಮಾನ. ಶೈಕ್ಷಣಿಕವಾಗಿ ಉನ್ನತ ಸ್ಥಾನ ಏರುವಂತೆ ಸಲಹೆ. ಮೇ 21ಕ್ಕೆ ಚಿಂತಾಮಣಿಯಲ್ಲಿ ಅದ್ಧೂರಿ ಭೀಮೋತ್ಸವ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಅಂಗವಾಗಿ ಭೀಮೋತ್ಸವ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅದ್ಧೂರಿ ಕಾರ್ಯಕ್ರಮ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.